ಹಾಯ್ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಾಲೂರಿನಲ್ಲಿರುವಂತಹ ಗಂಗೋತ್ರಿ ಲೇಔಟ್ನಲ್ಲಿದ್ದೇವೆ. ಈ ಗಂಗೋತ್ರಿ ಲೇಔಟ್ನಲ್ಲಿರುವಂತಹ ಸೈಟ್ಗಳನ್ನು RX ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ಲಕ್ಕಿ ಡ್ರಾ ಮುಖಾಂತರ ಲಕ್ಕಿ ವಿನ್ನರ್ಸ್ಗೆ ನೀಡಲಾಗ್ತಾ ಇದೆ. ದಯವಿಟ್ಟು ಈಗಲೇ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಒಂದು ಲಕ್ಕಿ ಡ್ರಾ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈ ಲೇಔಟ್ನ ಮಾಲೀಕರನ್ನ ಕೇಳೋಣ ಬನ್ನಿ ಸ್ನೇಹಿತರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಚಿರಂಜೀವಿ ಅವರೇ. ಸರ್, ನಿಮ್ಮ ಲೇಔಟ್ ಹೆಸರೇನು ಸರ್? ಗಂಗೋತ್ರಿ ಗ್ರೂಪ್ ಅಂತ ಲೇಔಟ್. ಸರ್, ಇಲ್ಲಿ ಯಾವ ರೀತಿ ಲಕ್ಕಿ ಡ್ರಾ ಮಾಡ್ತಾ ಇದ್ದೀರಾ? ಸರ್, ಇದು RX ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದಿದ್ದೀವಿ. ಹಾ ಸರ್. ಅದರಲ್ಲಿ ಏನಿದೆ ಅಂತಂದ್ರೆ ಈ 124 ಸೈಟ್ ಇಲ್ಲಿ ಇರೋದು. ಓಕೆ. 3 ಎಕರೆ 26 ಗುಂಟೆ ಜಮೀನು 20-30 ನಿವೇಶನ ಮಾಡಿದ್ದೀವಿ. ಓಕೆ ಸರ್. ಒಂದು ಸೈಟ್ ಬಂದು 20-30 ಇದೆ. ಹಾ ಸರ್. 20-30 ಯಾವ ತರ ಮಾಡಿದೀವಿ ಅಂದ್ರೆ ಇದ್ರಲ್ಲಿ ಆಲ್ರೆಡಿ ಎಲ್ಲ ಸೇಲ್ ಆಗಿದೆ. ಒಂದು 40 ಸೈಟ್ ಉಳ್ಕೊಂಡಿದೆ. ಓಕೆ. 40 ಸೈಟ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅನ್ನಕ್ಕಂತಂದ್ರೆ ಒಂದು ಲಕ್ಕಿ ಡ್ರಾ ಮೂಲಕವಾಗಿ ಇದು ನಾವು ಲಕ್ಕಿ ಡ್ರಾ ಮುಖಾಂತರ ಬಿಡ್ತಾ ಇದೀವಿ. ಅಂದ್ರೆ ಲಕ್ಕಿ ಡ್ರಾ ಅಂದ್ರೆ ಈ ತರ ಯಾವ ತರ ಸ್ಕೀಮ್ಗಳು ಬಿಟ್ಟಿದ್ದೀರಾ ಸರ್ ನೀವು? ಬಂದು 999 ಅಂತ ಹೇಳ್ಬಿಟ್ಟು 999 ರೂಪಾಯಿಗೆ 650 ಜನಕ್ಕೆ ಒಂದು ಸೈಟ್ ಸಿಗುತ್ತೆ. ಈ ಸೈಟ್ ವ್ಯಾಲ್ಯೂ ಏನಿರುತ್ತೆ ಸರ್? ಇಲ್ಲಿ ಇವಾಗ ನಾನ್ ಬಂದು 1200 ರೂಪಾಯಿಗೆ ಮಾಡ್ತಾ ಇದ್ದೀನಿ ಮಾರಾಟ. ಓಕೆ ಸರ್. ಈಗ ಒಂದು ಸ್ಕ್ವೇರ್ ಫೀಟ್ ಬಂದು 1200 ರೂಪಾಯಿ. ಮತ್ತೆ ಕನ್ವೆನ್ಷನ್ ಆಗಿದೆ, DTCP ಅಪ್ರೂವ್ಡ್ ಆಗಿದೆ, ಈ ಖಾತಾ ಇಂಡಿವಿಜುವಲ್ ಈ ಖಾತಾ ಸೈಟ್ ಈ ಖಾತಾ ಮಾಡಿದ್ದೀವಿ. ಹಾ ಸರ್. ನೀವು ಯಾವ್ದು ಕಾನೂನಾತ್ಮಕವಾಗಿ ಯಾವ್ದು ಡಾಕ್ಯುಮೆಂಟ್ಸ್ ಇನ್ನೊಂದು ಮಗದೊಮ್ಮೆ ಏನು ಅದು ಇದು ಇಲ್ಲ. ಹೌದು. ಎಲ್ಲ ಒಂದು ಲೀಗಲ್ ಸುತ್ತಮುತ್ತ ಎಲ್ಲ ನಾವು ಕಾಂಪೌಂಡ್ ಹಾಕ್ಸಿದೀವಿ, ಗೇಟ್ ಇಟ್ಟಿದ್ದೀವಿ. ಸರಿನಾ? ಇಲ್ಲಿ ಮತ್ತೆ ಮಾಲೂರಿಂದ ಎಷ್ಟು ದೂರ ಆಗತ್ತೆ? ಬೆಂಗಳೂರಿಂದ ಎಷ್ಟು ದೂರ ಆಗತ್ತೆ? ಬೆಂಗಳೂರಿಂದ ವಿಧಾನಸೌಧದಿಂದ ಕರೆಕ್ಟ್ ಆಗಿ 49 ಕಿಲೋಮೀಟರ್ ಆಗುತ್ತೆ. ಹಾ ಸರ್. ನಮಗೆ ವೈಟ್ ಫೀಲ್ಡ್ ಹತ್ರ. ಇಲ್ಲಿಂದ ಏನಪ್ಪಾ ಅಂತ ಹೇಳಿದ್ರೆ ಲಕ್ಕೂರ್ ಹೋಬ್ಳಿ ಬರುತ್ತೆ. ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಆಗ್ತಾ ಇದೆ ಲಕ್ಕೂರ್ ಹೋಬ್ಳಿ. ಸರಿನಾ? ಅದರಿಂದ ನಾವ್ ಏನ್ ಮಾಡಿದೀವಿ, ಇಲ್ಲಿ ಪ್ಲಾನ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ, ಇವಾಗೆಲ್ಲ ವಾತಾವರಣ ಚೆನ್ನಾಗಿದೆ ಇಲ್ಲಿ. ಆಮೇಲೆ ಸ್ಟೇಟ್ ಹೈವೇ ಇದು, ಸ್ಟೇಟ್ ಹೈವೇ ಮಾಡಿದ್ದಾರೆ. DN ದೊಡ್ಡಿ ರೋಡ್ ಇದು, ಮಾಲೂರು ಟು DN ದೊಡ್ಡಿ ರೋಡ್. ಮತ್ತೆ ನಮಗೆ ಇಲ್ಲಿಂದ ಲಕ್ಕೂರ್ ಬರೀ 8 ಕಿಲೋಮೀಟರ್ ಇದೆ ಇಂಡಸ್ಟ್ರಿಯಲ್. ಇಲ್ಲಿಂದ ಮತ್ತೆ ಚಿಕ್ಕತಿರುಪತಿ ಬಂದು ಬರೀ 8 ಕಿಲೋಮೀಟರ್ ಇದೆ. ತಾವು ಚೆಕ್ ಮಾಡ್ಬೋದು. ಮತ್ತೆ ನಿಮ್ಮ ಲೇಔಟ್ ಅಲ್ಲಿ ಏನೇನು ಫೆಸಿಲಿಟಿಗಳಿದೆ ಸರ್? ಸೌಲಭ್ಯಗಳು ನಮ್ಮ ಲೇಔಟ್ ಅಲ್ಲಿ ಏನಿದೆ ಅಂದ್ರೆ ಈಗ ಸ್ಯಾನಿಟರಿ ಮಾಡಿದ್ದೀವಿ. ಈಗ ಸ್ಯಾನಿಟರಿ ವ್ಯವಸ್ಥೆ ಮಾಡಿದ್ದೀವಿ. ಇವಾಗ ರೋಡ್ಗಳು 30 ಅಡಿ ರೋಡ್ ಬಿಟ್ಟಿದ್ದೀವಿ. 30 ಅಡಿ ಕಾನೂನಾತ್ಮಕವಾಗಿ ಮಾಡಿರೋಕಂತದ್ದು. ಮತ್ತೆ ಅದು ಇದು ಏನಿಲ್ಲ. 30 ಅಡಿ ರಸ್ತೆ ಬಿಟ್ಟಿದ್ದೀವಿ. ಆಮೇಲೆ ವಾಟ್ರು, ಕಾರು ಎಲ್ಲ ವ್ಯವಸ್ಥಿತವಾಗಿ ಕೊಡ್ತಾ ಇದೀವಿ. ಇವಾಗ ಎಲ್ಲ ಲೇಔಟ್ಗಳಲ್ಲಿ ಏನಿರುತ್ತೋ ನಮ್ಮ ಲೇಔಟ್ ಅಲ್ಲೂ ಅದು ವ್ಯವಸ್ಥಿತವಾಗಿ ಕೊಡ್ತಾ ಇದೀವಿ ನಾವು. ಈಗ ಲಕ್ಕಿ ಡ್ರಾ ನಡೆಸ್ತಿರಲ್ಲ ಸರ್, ಯಾವ ರೀತಿ ನಡೆಸ್ತೀರಾ ಲಕ್ಕಿ ಡ್ರಾ? ಈಗ ನಾವು 650 ಜನಕ್ಕೆ ಒಂದು ಲಕ್ಕಿ ಡಿಪ್ ಮಾಡ್ಕೊಂಡಿದ್ದೀವಿ. ಹೌದು ಸರ್. ಲಕ್ಕಿ ಡ್ರಾ ಅಂದ್ರೆ 650 ಜನ ಹೇಳ್ಬೋದು ಯಾರಿಗೆ ಬರುತ್ತೆ ಅಂತ. ಯಾರು ಬಂದ್ರೆ ಅವರನ್ನೇ ಬರ. 999 ಸೈಟ್ ಸಿಗ್ತಾ ಇತ್ತಂದ್ರೆ ಅದು ನಿಮ್ಗೆ ಸಿಗ್ಬೋದು, ಇಲ್ಲ ಅವ್ರಿಗೆ ಸಿಗ್ಬೋದು. ಹೇಗೆ ಅಂತಂದ್ರೆ 650 ಜನ ನಾವು ಗ್ರೂಪ್ ಮಾಡಿರ್ತೇನೆ. RX ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ಗ್ರೂಪ್ ಮಾಡಿರ್ತೀವಿ. ಅದ್ರಲ್ಲಿ ಸೈಟ್ ಒಂದೇ ಒಂದ್ ಸಿಗೋದು. ಹೋದ್ರೆ 999 ಹೋಗುತ್ತೆ, ಇಲ್ಲದಿದ್ರೆ ಒಂದ್ ಸೈಟ್ ಬರುತ್ತೆ. ಕರೆಕ್ಟ್ ಅಲ್ವಾ? ಅದನ್ನೇ ಲಕ್ಕಿ ಡ್ರಾ ಅನ್ನಕ್ಕಂಥದ್ದು ಹೇಳೋದು. ಆಮೇಲೆ ಇನ್ನೊಂದು ಮಾಡಿದೀವಿ, 500 ಜನದ್ದು ಮಾಡಿದೀವಿ. 500 ಜನದ್ದು ಅಷ್ಟೇ 999. ಅದ್ರಲ್ಲಿ ಏನಪ್ಪಾ ಅಂದ್ರೆ ಸೈಟ್ ಇರಲ್ಲ, ಮಿಕ್ಕಿದ್ದೆಲ್ಲ ಇದೆ. ಏನೋ ಆಕ್ಟಿವ್ ಇದೆ, ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಇದೆ. ಅದ್ರಲ್ಲಿ ಒಂದು 10 ಲಕ್ಕಿ ಡಿಪ್ ಮಾಡಿದೀವಿ. 5 ಗ್ರಾಮ್ ಗೋಲ್ಡ್. ಮತ್ತೆ ಇದು 3ನೇ ಲಕ್ಕಿ ಡ್ರಾ ಬಂದ್ಬಿಟ್ಟು 1499 ರೂಪಾಯಿ ಮಾಡಿದ್ದೀವಿ. ಅದ್ರಲ್ಲಿ 10 ಲಕ್ಕಿ ಡ್ರಾ ಇದೆ, ಹೆವಿ ಇದೆ. ಅಂದ್ರೆ 2 ಸೈಟು 10 ಜನಕ್ಕೆ ಲಕ್ಕಿ ಡ್ರಾ ಅಷ್ಟೇ ಬರೋದು. ಅಂದ್ರೆ 10 ಜನದಲ್ಲಿ ಏನಪ್ಪಾ ಅಂತ ಈಗ 2000 ಜನದಲ್ಲಿ 10 ಜನಕ್ಕೆ ಒನ್ಲಿ. ಇನ್ನು ಮಿಕ್ಕಿದವ್ರಿಗೆ ಏನು ಕೊಡಲ್ಲ. ಮತ್ತೆ 1499 ರೂಪಾಯಿ 1499 ರೂಪಾಯಿ ಕಟ್ಟಿರ್ತಾರೆ ಅವರು. ಕರೆಕ್ಟ್ ಅಲ್ವಾ? ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು 2 ಸೈಟ್ ಇದೆ, ಆಮೇಲೆ ಒಂದು ಬುಲೆಟ್ ಇದೆ, ಒಂದು ಆಕ್ಟಿವಾ ಇದೆ, ಆಕ್ಸೆಸ್ ಇದೆ, ಡಿಯೋ ಇದೆ. ಈ ತರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಆಮೇಲೆ ಇದು ಯಾವಾಗಪ್ಪ ಅಂತ ಹೇಳಿದ್ರೆ ಅವ್ರು ಬರ್ಬೇಕು ನೋಡ್ಬೇಕು, ಅವ್ರ ಇಷ್ಟ. ಅವತ್ತೊಂದ್ ದಿನ ಬರ್ಬೋದು. ಈಗ ಲೈವ್ ಅಲ್ಲೆಲ್ಲ ಇರುತ್ತಾ ಸರ್? ಹೌದು ಸರ್, ಲೈವ್ ಎಲ್ಲ ಇರುತ್ತೆ. ಎನಿ ಲೈವ್ ಇರುತ್ತೆ. 650 ಜನದ್ದು ನಾವ್ ಏನಿದೆಯೋ ಕಣ್ಣು ಮುಂದೆನೆ ಡ್ರಾ ಮಾಡೋದಕ್ಕಂತದ್ದು ಅದು. 650 ಜನದ ಏನ್ ಕಾಯಿನು 1 to 650 ಕಾಯಿನ್ಸ್ ಮಾಡಿರ್ತೀವಿ ನಾವು. ಅದನ್ನ ಕಣ್ಣು ಮುಂದೆನೆ. ಇದೇ ನಮ್ಮ ಗಂಗೋತ್ರಿ ಗ್ರೂಪ್ ಲೇಔಟ್ ಅಲ್ಲೇ ಮಾಡಕ್ಕಂತದ್ದು ಇದೆಲ್ಲಾನು. ಈ 3 ಕಾನ್ಸೆಪ್ಟ್. ಮತ್ತೆ ಇನ್ನೊಂದು 4ನೇದು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದು ಫುಲ್ಫಿಲ್ ಆದ್ಮೇಲೆ ಅದನ್ನ ಮಾಡ್ತೀವಿ. ಈಗ ಮತ್ತೆ ನಾವು ಇವಾಗ ಎಕ್ಸಾಂಪಲ್ ಏನಂದ್ರೆ, ಈಗ ನಾನು ನಿಮ್ಗೆ 1000 ರೂಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀನಿ. ಅದು ನಮ್ಗೆ ಮಾಹಿತಿ ಹೆಂಗ್ ಸಿಗ್ತಾ ಇರುತ್ತೆ? ನೀವು ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ? ಕರೆಕ್ಟ್, ನೀವು ಕೇಳಿದ್ ಒಳ್ಳೇದಾಯ್ತು. ಸರ್ ನೋಡಿ, ಈಗ RX ಅಂತಿದೆ. ಸರ್, ಇದೇನಾಗಿದೆ, ಎಷ್ಟು ಜನ ನಮ್ಮ ಹತ್ರ ಕಟ್ಟಿದ್ದಾರೆ ನೋಡಿ. ಇವಾಗ ಏನಾಗಿದೆ,
ನೀವು 10 ಲಕ್ಕಿ ಡಿಪ್ ನಂಬರ್ ತಗೊಂಡಿರ್ತೀರಾ, ಹಾ, ಕರೆಕ್ಟ್ ಅಲ್ವಾ? ಹೌದು. ಆಮೇಲೆ ಕೆಲವ್ರು ಏನ್ ಮಾಡಿದಾರೆ 38, 51 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ನಂಬರ್ ಅಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು. ಓ, ಅವರು ಈಗ 650 ಇರೋದು. ಹೌದೌದೌದು. ಇದ್ರಲ್ಲಿ ಏನಾಗಿದೆ ನೋಡಿ, ಇವಾಗ ಆಲ್ರೆಡಿ ನಮ್ಮ ಹತ್ರ 50 ಮೆಂಬರ್ಸ್ 50 ಜನದ ಮೇಲೆ ಇದ್ದಾರೆ. ಹೌದು ಸರ್. ಈ 50 ಜನದ ಮೇಲ್ದಲ್ಲಿ ಏನಾಗಿರ್ತದೆ, 50 ಜನ ನಾವು ಗ್ರೂಪ್ ಮಾಡಿದ್ದೀವಿ. ಹೌದು. ಯಾರ್ಯಾರ್ದು ಈಗ ನೋಡಿ, ಸಲೀಂ ಅಂತ ಹೇಳ್ಬಿಟ್ಟು ಒಬ್ರು ಹಾಕಿದ್ದಾರೆ. 33 ಹಾ. 333 ಸೆಲೆಕ್ಟ್ ಮಾಡಿದ್ದಾರೆ ಅವರು, ಹಾ ಸರ್. ಕರೆಕ್ಟಾ? ಹೌದು. ಇಲ್ಲಿದೆ ಇಷ್ಟು ನಂಬರ್. ನಾವೇನ್ ಮಾಡ್ತೀವಿ ಅಂದ್ರೆ ಕಣ್ಮುಂದೆ ಲೈವ್ ಅಲ್ಲಿ ಇರುತ್ತೆ. ಆ ಲಕ್ಕಿ ಡ್ರಾವಿನ ಇವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಅವ್ರ ಲಕ್ಕಿ ಡ್ರಾ ನಂಬರ್ ಅನ್ನು ಅವರೇ ಚೂಸ್ ಮಾಡ್ಕೋಬಹುದು. ಹೌದು. ನಮ್ಮ ಹತ್ರ ಇರೋದ್ರಲ್ಲೇ. ಹೌದು, ಓಕೆ, ಖಂಡಿತ. ಇರೋದ್ರಲ್ಲೇ ಅವ್ರು ಚೂಸ್ ಮಾಡ್ಕೊಂತಾರೆ. ಅದನ್ನ ನಾವು ಗ್ರೂಪ್ ಮಾಡಿರ್ತೀವಿ. ಅದ್ರಲ್ಲಿ ಗೊತ್ತಾಗ್ಬಿಡ್ತದ ಅವ್ರಿಗೆ ಹೌದು ಎಷ್ಟ್ ಜನ ಸೇರಿದ್ದೀವಿ. ಯಾವ್ದು ಅಂದ್ರೆ ನಮ್ದು ಲಿಮಿಟ್ ಇದೆ. ಹೌದು ಸರ್. ಮೀರ್ ಮಾಡಲ್ಲ. ಲಿಮಿಟ್ ಇನ್ನೊಂದು ಮತ್ತೊಂದು ಹೌದು, ಹೌದು. ಇರಲ್ಲ. ಇಷ್ಟೇ ಜನ ಬಂದ್ರೆ ನಿಮ್ಮ ಅದೃಷ್ಟ. ಹೌದು. ಬಂದೇ ಬರುತ್ತೆ. ಅಂದ್ರೆ ಹೌದು. 650 ಜನದಲ್ಲಿ ಒಬ್ಬರು ಲಕ್ಕಿ ಇದ್ದೇ ಇರ್ತಾರೆ. ಹಾ. ಹೌದು ಸರ್. ಅವ್ರಿಗೆ ಗೊತ್ತಾಗ್ತದೆ. ಈಗ ಎಷ್ಟು ಜನ ಆಗಿದ್ದಾರೆ ಸರ್ ನಿಮ್ಮ ಲಕ್ಕಿ ಡ್ರಾದಲ್ಲಿ? ಸರ್ ಈಗ ಒಂದು ಆಗಿದ್ದಾರೆ. ಒಂದರಲ್ಲಿ ಒಂದು 50, ಇನ್ನೊಂದ್ರಲ್ಲಿ ಒಂದು 60 ಜನ. ಹಾ. ಕರೆಕ್ಟ್ ಅಲ್ವಾ? ಈಗ ನೀವು ಲಕ್ಕಿ ನಾವು ಮಾಡಿ 1 ತಿಂಗಳಾಯ್ತು brother. ಅಷ್ಟೇ. ಯಾಕಂದ್ರೆ ಈಗ ನೀವು ಲಕ್ಕಿ ಡ್ರಾ ಮಾಡಕ್ಕೆ ನೀವು ಸರ್ಕಾರದಿಂದ ಮಾನ್ಯತೆ ಎಲ್ಲ ಪಡ್ಕೊಂಡಿದ್ದೀರಾ? ಹೌದು, ಎಲ್ಲ ಕಾನೂನಾತ್ಮಕ ನಾವೆಲ್ಲ RX ಲಕ್ಕಿ ಡ್ರಾ ಬಂದು ಎಲ್ಲ ರಿಜಿಸ್ಟರ್ ಮಾಡ್ತಿರಕ್ಕಂಥದ್ದು ಲೈಸೆನ್ಸ್ ಮಾಡ್ಕೊಂಡಿದ್ದೀವಿ. ಓಕೆ ಸರ್. ಏನೇನು ಕಾನೂನಾತ್ಮಕ ಏನ್ ಬೇಕೋ ಅದೆಲ್ಲ ನಾವು ಮಾಡ್ಕೊಂಡಿದ್ದೀವಿ. ಓಕೆ ಸರ್. ಈಗ ನಿಮ್ಮ ಲೇಔಟ್ ಅಲ್ಲಿರೋ ಸೈಟ್ಗಳ ಬಗ್ಗೆ ಮತ್ತೆ ಈ ಲಕ್ಕಿ ಡ್ರಾ ಭಾಗವಹಿಸ್ತಾರಲ್ಲ ಆ ಜನಗಳಿಗೆ, ಆ ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಸರ್ ಏನಿಲ್ಲ, ಇವಾಗ 650 ಜನ ನಾವು ಹೇಳ್ತಾ ಇರೋದು. 650 ಜನದ್ದು 500 ಜನ ನಮ್ಮ ಹತ್ರ ಪಾಂಪ್ಲೆಟ್ಸ್ ಎಲ್ಲ ಇದೆ. ಅದು ಕೊಡ್ತೀವಿ. ನೀವು ಇಷ್ಟ ಇದ್ರೆ ನೀವು ಹಾಕ್ಬೋದು. ಒತ್ತಾಯ ಏನಿಲ್ಲ, ನೀವು ಹಾಕ್ಲೇಬೇಕು ಮಾಡ್ಲೇಬೇಕು ಅನ್ನಕ್ಕಂಥದ್ದು. ಕರೆಕ್ಟ್ ಅಲ್ವಾ? ಈ ಲಕ್ಕಿ ಡ್ರಾ ಮಾಡಿ ನಿಮ್ಗೆ ಉದ್ದೇಶ ಏನ್ ಸರ್? ಹೌದಾ? ಸರ್ ಏನೋ ಒಂದ್ 10 ಜನಕ್ಕೆ ಒಳ್ಳೇದಾಗ್ಲಿ. ಹೋದ್ರೆ 1000 ರೂಪಾಯಿ ಎಷ್ಟೋ ಎಲ್ಲಾ ಕಡೆನೂ ಹೋಗ್ತದೆ. ಕರೆಕ್ಟ್ ಅಲ್ವಾ? ನಾವು ಕೊಡೋದು ಕಣ್ಮುಂದೆ ಇರುತ್ತೆ. ಹೌದು. ನೀವು 1000 ರೂಪಾಯಿ ಕೊಡೋದು ನಮ್ಗೆ ದೊಡ್ಡದಲ್ಲ. ಕರೆಕ್ಟ್? ಈಗ ಇದು ಏನಾಗ್ತದೆ ಅಂದ್ರೆ 10 ಜನದಲ್ಲಿ ಯಾರೋ ಒಬ್ರಿಗೆ ಒಳ್ಳೇದಾಗುತ್ತಾ? ಮೈನ್ ಇನ್ನೊಂದೇನಾದ್ರೆ ಇದು ನಿಮ್ದೇ ಸೈಟ್ಗಳು. ಅದೊಂದು ಪ್ಲಸ್ ಪಾಯಿಂಟ್ ಜನರಿಗೆ. ಬಂದು ನನ್ನ ಮಗಳ ಹೆಸರು. ಹೌದೌದು. ನಾವೇ ಮಾಡಿರಕ್ಕಂತ ಲೇಔಟ್. ಹೌದು. ನಾವು ಒಂದು 4 years ಆಯ್ತು ಈ ಪ್ರಾಪರ್ಟಿ ತಗೊಂಡು. ಖಂಡಿತ ಸರ್. ಈಗೆಲ್ಲ ಕನ್ವರ್ಷನ್ ಮಾಡಿಸಿ ಏನೋ DTCP ಅಪ್ರೂವ್ ಮಾಡಿ ಈ ಖಾತಾ ಮಾಡಿ. ಈಗ ಏನ್ ನಾವು ಸೈಟ್ ಕೊಡ್ತಾ ಇದೀವೋ ಪ್ರೆಸೆಂಟ್ ಈ ಖಾತಾ, ಆಫ್ಟರ್ ಈ ಖಾತಾ ಅಲ್ಲ. ಹೌದು ಸರ್. 40% ಏನಿದೆ ಕಾನೂನಾತ್ಮಕ ನಾವು ಸ್ಯಾನಿಟರಿ ವಾಟರ್ ಎಲ್ಲ ಕೊಟ್ಮೇಲೆ ಕೊಡ್ತಾರೆ. ಹೌದೌದು. ಏನ್ ನಮ್ 60% ಅಲ್ಲಿ ಇದೆಯೋ, ಈಗ ನೀವು ಸೈಟ್ ಕೊಟ್ಬಿಟ್ಟು ನಾವು ಒಂದ ಇನ್ನೊಂದು ನೆಕ್ಸ್ಟ್ ಮಾಡ್ತೀವಿ, ಅದೇನಿಲ್ಲ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಅಷ್ಟೇ ಅಷ್ಟೇ. ಅಲ್ಲೇ ಡ್ರಾ ಮಾಡಿ ಅಲ್ಲೇ ತಗೊಂಡು ಹೋಗಿ. ಯಾರಿಗ್ ಬರುತ್ತೋ ಅವ್ರಿಗೆ ಸ್ಟಾರ್. ಹೌದು ಸರ್. ಲಕ್ಕಿ ಡ್ರಾ. ಹೌದೌದು. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದು ಬೇಡ ಸರ್. ಕರೆಕ್ಟ್ ಅಲ್ವಾ? ಹೌದು ಸರ್. ತುಂಬಾ ಧನ್ಯವಾದಗಳು ಸರ್ ಈ ಮಾಹಿತಿ ನೀಡಿದ್ದಕ್ಕೆ. ನಮ್ಮ ರಾಜ್ಯದಲ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ. ಖಂಡಿತ ಸರ್. ಕರೆಕ್ಟ್ ಅಲ್ವಾ? ಯಾರಿಗೂ ಒಬ್ರಿಗೆ ಒಳ್ಳೇದಾದ್ರೆ ಒಳ್ಳೆ ಮನಸ್ಸಿಂದ ಮಾಡ್ತಾ ಇದ್ರೆ 100% ಒಳ್ಳೇದಾಗುತ್ತೆ ಸರ್. ಈ ಒಂದು ಸುವರ್ಣ ಅವಕಾಶವನ್ನು ಇಲ್ಲಿನ ಜನರು ಉಪಯೋಗಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಕೆಳಗೆ ಕಾಣ್ತಾ ಇರುವ ನಂಬರ್ಗೆ ಫೋನ್ ಮಾಡಿಬಿಟ್ಟು ತಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು.